ಹಾಯ್, ಎಲ್ಲರಿಗೂ ನಮಸ್ತೆ. ಸೊ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ವಿ BPL ಕಾರ್ಡ್ ಅರ್ಜಿ ಯಾವಾಗ ಕರೀತಾರೆ, ಹಾಗೇನೆ ಹೊಸ ಕಾರ್ಡ್ಗೆ ಯಾವಾಗ ಅರ್ಜಿಯನ್ನ ಕರೀತಾರೆ, ಹಾಗೆ ತಿದ್ದುಪಡಿಗೆ ಯಾವಾಗ ಕಾಲಾವಕಾಶ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರಿ. ಸೊ ಅಂತವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈಗ ಗೃಹಲಕ್ಷ್ಮಿಗೆ BPL ಕಾರ್ಡ್ ಕಡ್ಡಾಯ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳನ್ನ ನಾವು ತೆಗೆದುಕೊಳ್ಬೇಕು ಅಂದ್ರೆ ಅಂತವ್ರಿಗೆ BPL ಕಾರ್ಡ್ ಕಡ್ಡಾಯ ಅಂತ ಎಲ್ಲ ಕಡೆ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ BPL ಕಾರ್ಡ್ಗಾಗಿ ಕಾಯ್ತಾ ಇದ್ವಿ ಅಥವಾ ತಿದ್ದುಪಡಿಗಾಗಿ ಕಾಯ್ತಾ ಇದ್ವಿ. ಸೊ ಅಂತವ್ರಿಗಾಗಿ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಡಿಸೆಂಬರ್ 31ನೇ ತಾರೀಕಿನವರೆಗೂ ಒಂದು ಕಾಲಾವಕಾಶವನ್ನ ನಿಗದಿಪಡಿಸಿದ್ದಾರೆ. ಈ ಒಂದು ಅವಧಿಯಲ್ಲಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ತಿದ್ದುಪಡಿ ಇದ್ರೆ ಅಥವಾ ಹೆಸರನ್ನ ಸೇರಿಸಬೇಕು ಅಥವಾ ಹೆಸರನ್ನ ಡಿಲೀಟ್ ಮಾಡಬೇಕು ಅಥವಾ ಇನ್ನ ಹೊಸದಾಗಿ ಮದುವೆ ಆದವರ ಒಂದು ಹೆಸರನ್ನ ಸೇರ್ಪಡೆ ಮಾಡೋದಾಗಿರಬಹುದು ಅಥವಾ ನಿಮ್ಮ ಫೋನ್ ನಂಬರ್ ಆಗಿರಬಹುದು ಅಥವಾ ನಿಮ್ಮ ನ್ಯಾಯಬೆಲೆ ಶಾಪ್ ಏನಾದ್ರೂ ಅಡ್ರೆಸ್ ಚೇಂಜ್ ಮಾಡೋದಾಗಿರಬಹುದು ಅಥವಾ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕೋರಾಗಿರಬಹುದು. ಸೊ ಎಲ್ಲರಿಗೂ ಕೂಡ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಓಪನ್ ಆಗಿದೆ ಪೋರ್ಟಲ್. ಸೊ ನೀವು ಕೂಡ ನಿಮ್ಮ ಹತ್ತಿರದ ಗ್ರಾಮ 1 ಬೆಂಗಳೂರು